कर्नाटक के हुबली में स्थित श्री सिद्धार्थ स्वामी जी रेलवे स्टेशन, जिसे दुनिया का सबसे लंबा रेलवे प्लेटफॉर्म होने का गौरव प्राप्त है, आज यात्रियों के लिए मुसीबत का स्टेशन बन गया है। 1560 मीटर लंबे प्लेटफॉर्म के साथ यह स्टेशन गिनीज बुक ऑफ वर्ल्ड रिकॉर्ड्स में भी दर्ज है, लेकिन सुविधाओं के अभाव में यात्रियों को रोजाना 1.5 किलोमीटर पैदल चलना पड़ता है। ग्रामीण क्षेत्रों से रोज काम कर आने वाले हजारों लोग शिकायत कर रहे हैं कि प्लेटफॉर्म 1 से 8 तक जाने में 40 से 45 मिनट लगते हैं और बुजुर्गों व दिव्यांगों के लिए और भी मुश्किल है। दक्षिण पश्चिम रेलवे के मुख्य जनसंपर्क अधिकारी डॉक्टर मंजुनाथ कनमाडी ने बताया कि यात्रियों की परेशानी दूर करने के लिए इलेक्ट्रॉनिक बोगी सेवा, सड़क मरम्मत और बस कनेक्टिविटी शुरू की जा रही है। बेसिकली ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ದಲ್ಲಿ ನೀವು ಹೇಳ್ತಾ ಇರೋ ರೀತಿ ನೋಡಿದ್ರೆ ಒಂದು ಅರೌಂಡ್ 3 ಟೈಪ್ಸ್ ಆಫ್ 3 ವೆರೈಟಿ ನಮಗೆ ಪ್ರಾಬ್ಲಮ್ಸ್ ಕಂಡು ಬಂದಿದೆ. ಏನಂತಂದರೆ ಅದರಲ್ಲಿ ಫಸ್ಟ್ ಆಫ್ ಆಲ್ ಏನಂದರೆ ಜನಕ್ಕೆ ಬೋರ್ಡಿಂಗ್ ಆಗಬೇಕಾದ್ರೆ ಆಲ್ಮೋಸ್ಟ್ ಪ್ಲ್ಯಾಟ್ಫಾರ್ಮ್ ಈಗ ಎಕ್ಸಿಸ್ಟಿಂಗ್ ಏನು 1 ಇದೆ ಅಲ್ಲಿಂದ ಮತ್ತು ಪ್ಲ್ಯಾಟ್ಫಾರ್ಮ್ 6, 7, 8 ಏನು ಅಂತ ಹೇಳ್ತೀವಿ ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು ಅಂತ ಹೇಳಿ. ಬಟ್ ಫಾರ್ ದ್ಯಾಟ್ ವಿ ಹ್ಯಾವ್ ಅರೇಂಜ್ಡ್ ಬಗ್ಗೀಸಲ್ಲಿ ಏನಂದರೆ ಆಸ್ ನೋ ಇಟ್ ಇಸ್ ಎ ಲಿಮಿಟೆಡ್ ಲಗೇಜ್ನ ಕ್ಯಾರಿ ಮಾಡ್ಬೋದು, ಯಾಕಂದರೆ ಅದರ್ ಪ್ಯಾಸೆಂಜರ್ಸ್ನ ಕೂಡ ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಆ ಆ್ಯಂಗಲ್ದಲ್ಲಿ ದಟ್ ಈಸ್ ಲೈಕ್ ವಿ ಕೆನಾಟ್ ಹೆಲ್ಪ್ ಇಟ್. ಓನ್ಲಿ ಅದರಲ್ಲಿ ಏನಂದರೆ ನಾವು ನಂಬರ್ ಆಫ್ ಬಗ್ಗೀಸ್ನ ಜಾಸ್ತಿ ಮಾಡ್ತೇವೆ. ಸೊ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇನ್ನೊಂದು ಏನಂದರೆ ಅಪ್ರೋಚ್ ರೋಡ್ದೊಂದು ಪ್ರಾಬ್ಲಮ್ ಇದೆ. ಏನು ಅಲ್ಲಲ್ಲಿ ಟಾರೆಲ್ಲ ಕಿತ್ತೋಗಿದೆ. ಸೊ ಅದನ್ನು ನಾವು RCC ರೋಡ್ ಮಾಡೋ ಪ್ಲ್ಯಾನ್ ಎಲ್ಲ ಇದೆ ವಿತ್ ಅಟ್ಯಾಚ್ಡ್ ಏನು ಡ್ರೈನೇಜ್ ಮತ್ತು ಕವರ್ಡ್ ಡ್ರೈನೇಜ್ ಕೂಡ ಪ್ಲ್ಯಾನ್ ಮಾಡೋದೆ ಅದರಲ್ಲಿ ಪ್ಲ್ಯಾನಿಂಗಲ್ಲಿದೆ. ಸೊ ಆಲ್ರೆಡಿ ನಾವು ಡಿವಿಷನ್ದವರು ದೇ ಆರ್ ಗೋಯಿಂಗ್ ಟು ಟೇಕ್ ಅಪ್ ದ ವರ್ಕ್ ಸೂನ್. ಸೊ ಅಪಾರ್ಟ್ ಫ್ರಮ್ ದಟ್ ಮತ್ತು ಏನಂದರೆ ಜನಕ್ಕೆ ಹೋಗಲಿಕ್ಕೆ ಬರೋಕ್ಕೆ ಪ್ಲ್ಯಾಟ್ಫಾರ್ಮ್ 3 ಏನು ರೋಡ್ ಎಂಟ್ರಿ 3 ಏನಿದೆ ಸ್ವಲ್ಪ ತೊಂದರೆ ಇದೆ. ಸೊ ಏನಂದರೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ವಯೋವೃದ್ಧರಿಗೆಲ್ಲ ಕಷ್ಟ ಆಗುತ್ತೆ ಅಂತ ಏನು ಕಂಪ್ಲೇಂಟ್ ಇದೆ. ಇದಕ್ಕೋಸ್ಕರ ನಮ್ಮ ಡಿವಿಷನ್ CNDCM ಅವರು ಹೀ ಈಸ್ ಇನ್ ಕನ್ವರ್ಸೇಷನ್ ವಿತ್ KSRTC ಅವ್ರ ಜೊತೆ ಮಾತಾಡಿ ಅಲ್ಲಿ ಟ್ರೈನ್ ಬರೋ ಮತ್ತು ಹೋಗೋ ಟೈಮಿಂಗ್ಗಳಲ್ಲಿ 2 ಬಸ್ಸುಗಳನ್ನು ಇರೋ ವ್ಯವಸ್ಥೆಯನ್ನು ಮಾಡೋಕ್ಕೆ ಆಲ್ರೆಡಿ ಅವರು ಪ್ಲ್ಯಾನ್ ಮಾಡಿದ್ದಾರೆ ಆ್ಯಂಡ್ ಸೂನ್ ಇಟ್ ಇಸ್ ಗೋಯಿಂಗ್ ಟು ಎಕ್ಸಿಕ್ಯೂಟ್.